ನಿಮ್ಗೊಂದು ಕತೆ ಹೇಳ್ತೀನಿ ಕೇಳ್ರಿ. ಒಂದು ಊರೊಳಗೆ ಒಂದು ಹೋಟೆಲ್ ಇರುತ್ತೆ. ಅಲ್ಲಿನ ನಾಷ್ಟ ಅಂತಂದ್ರೆ ಆ ಊರಿನ ಜನಕ್ಕೆಲ್ಲ ಪಂಚಪ್ರಾಣ. ದಿನ ಬೆಳಿಗ್ಗೆ ಆದ ತಕ್ಷಣ ನಾಷ್ಟ ಸಲುವಾಗಿ ಅಲ್ಲಿ ಯಾವತ್ತು ಜನಜಂಗುಳಿ ಸಿಕ್ಕಾಪಟ್ಟೆ ಗದ್ದಲಿರುತ್ತೆ. ಆ ಗದ್ದಲದೊಳಗೋ ಭಿಕ್ಷುಕ ಬಂದು ನಾಷ್ಟ ಮಾಡಿ ದುಡ್ಡು ಕೊಡ್ಲಾರ್ದ ಹೋಗ್ತಿರ್ತಾನ. ಅದನ್ನ ನೋಡಿದಂತ ಒಬ್ಬ ಕಸ್ಟಮರ್ ಓನರ್ ಹೇಳ್ತಾನ, ಡೈಲಿ ಹಿಂಗ ಒಬ್ಬ ಬರ್ತಾನ, ನಾಷ್ಟ ಮಾಡ್ತಾನ, ದುಡ್ಡು ಕೊಡ್ಲಾರ್ದ ಹೋಗ್ತಾನ ಅಂತೇಳಿ. ಓನರ್ ಮುಗುಳ್ನಾಗ ಏನಕ್ಕೆ ಹೇಳ್ತಾರ, ಹೋಗ್ಲಿ ಬಿಡ್ರಿ ಅಂತೇಳಿ. ಆಗ ಅವ ಕೇಳ್ತಾನ, ಅಲ್ರಿ ನಾಷ್ಟ ಮಾಡಿ ದುಡ್ಡು ಕೊಡ್ಲಾರ್ದ ಹೋಗ್ತಾನ, ನೀವು ಹೋಗ್ಲಿ ಬಿಡ್ರಿ ಅಂತೀರಲ್ಲ ಅಂತೇಳಿ. ಆಗ ಆ ಓನರ್ ಹೇಳ್ತಾನ, ನೋಡ್ರಿ ಇಲ್ಲಿ ಬರುವಂತ ಪ್ರತಿಯೊಬ್ಬ ಕಸ್ಟಮರು ವಿಚಾರ ಮಾಡೋದು ಅಂಗಡಿ ಮುಂದೆ ಗದ್ದಿರ್ಲಿಕ್ಕೆ ಚಲೋ ಆತಪ್ಪ ಅಂತೇಳಿ. ಆದ್ರೆ ಈ ಭಿಕ್ಷುಕ ಪ್ರತಿ ಸಲ ಬರ್ಬೇಕಾದ್ರೂ ಆ ದೇವರಲ್ಲಿ ಬೇಡ್ಕೋತಿರ್ತಾನ, ದೇವ್ರ ಅವ್ರ ಅಂಗಡಿ ಮುಂದೆ ಇವತ್ತು ಜಾಸ್ತಿ ಜನ ಇರ್ಲಪ್ಪ, ಸಿಕ್ಕಾಪಟ್ಟೆ ಗದ್ಲಿರ್ಲಪ್ಪ, ಆ ಗದ್ದಲ್ದೊಳಗ ನನಗೆ ಫ್ರೀ ಒಳಗೆ ನಾಷ್ಟ ಸಿಗ್ಲಿಪ್ಪ ಅಂತೇಳಿ. ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ದನೋ ನನಗೆ ಒಳ್ಳೇದಾಗ್ಲಿ ಅಂತೇಳಿ ಅವ ದೇವರಲ್ಲಿ ಬೇಡ್ಕೊಳತಾನ. ಅವನಿಗೊಂದು ತುತ್ತಾನ ಹಾಕೋದು ನನಗೇನು ಕಷ್ಟ ಅಲ್ಲ ಅಂತ. ನಾವು ಕೂಡ ನಮ್ಮ ಜೀವನದೊಳಗ ಬಹಳಷ್ಟು ಜನ ನಮ್ಮನ್ನು ಉಪಯೋಗಿಸ್ಕೊಳಕ್ ಬರ್ತಾರ ಅನ್ಕೋತೀವಿ. ಆದ್ರೆ ನಮಗ ಗೊತ್ತಿಲ್ಲಾರ್ದಂಗ ಅವ್ರು ನಮಗ್ ಸಹಾಯ ಮಾಡಕ್ ಬಂದಿರ್ತಾರ.